ಹೇ ಗೈಸ್, ನಾನು ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಾ ಇರೋದೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿಲ್ಲ ಆರಾಮಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ನೋಡ್ತೀರಾ ಅಂದರೆ ತಮ್ಮೇಲೆ ಟೈಟಲ್ ಎಲ್ಲ ನೋಡಿರ್ತೀರ. ಹೌದು, ನಾನು ನಮ್ಮ ಹಸ್ಬೆಂಡ್ಗೋಸ್ಕರ ನಾನಿವತ್ತು ಒಂದು ಸ್ಪೆಷಲ್ ಡ್ರಾಯಿಂಗ್ನ ನಾನು ಅವ್ರಿಗೆ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ನಂಗೆ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಈ ಥರ ಡ್ರಾಯಿಂಗ್ನ ಅವ್ರಿಗೆ ಮಾಡಿ ಸೊ ಗಿಫ್ಟಾಗಿ ಕೊಡಬೇಕು ಅಂತ ಹೇಳಿಬಿಟ್ಟು. ಬಟ್ ಟೈಮೇ ಸಿಗ್ತಾ ಇರಲಿಲ್ಲ, ನನಗೆ ಇಲ್ಲಿ ಟೈಮು ಇರ್ತಾ ಇರಲಿಲ್ಲ ಡ್ರಾಯಿಂಗ್ಸ್ ಎಲ್ಲ ಮಾಡೋದಕ್ಕೆ. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಸರಿ ಅಂತ ಹೇಳಿಬಿಟ್ಟು ಅದನ್ನೇ ವ್ಲಾಗ್ ಮಾಡಿ ಹಾಕಿದ್ರೆ ಒಂದು ಮೆಮೊರಿಯಬಲ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವ್ಲಾಗ್ನ ಮಾಡ್ತಾ ಇರೋದು. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಆ್ಯಂಡ್ DM ಮಾಡಿ. ನನಗೆ ತುಂಬ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಾನು ಕಾಲೇಜ್ ಓದಬೇಕಾದ್ರೆ ಮತ್ತು ಸ್ಕೂಲ್ಸಲ್ಲೆಲ್ಲ ಓದಬೇಕಾದ್ರೆ ಈ ಡ್ರಾಯಿಂಗ್ ಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಇರ್ತಾಯಿತ್ತು. ಸೊ ನಾನು ಯಾವುದ್ರಲ್ಲಿ ಮಾರ್ಕ್ಸ್ ಜಾಸ್ತಿ ತೊಗೊತೀನೋ ಇಲ್ಲೋ ಗೊತ್ತಿಲ್ಲ, ಈ ಡ್ರಾಯಿಂಗಲ್ಲಿ ಮಾತ್ರ ಔಟ್ ಆಫ್ ಔಟ್ ತೊಗೊತಾ ಇದ್ದೆ. ಸೊ ಅಷ್ಟು ಕ್ರೇಜ್, ಅಷ್ಟು ಇಂಟ್ರೆಸ್ಟ್ ಇತ್ತು ನನಗೆ ಯಾವಾಗ ಡ್ರಾಯಿಂಗ್ ಮೇಲೆ. ನಾನು ಕ್ಲಾಸಸ್ಗೆಲ್ಲ ಹೋಗಿದ್ದೀನಿ, ಡ್ರಾಯಿಂಗ್ ಕ್ಲಾಸಸ್ಗೆ ಏನು ಹಬ್ಬ ಅಂತ ಹೋಗಿದ್ರೆ ಒಂದು ತಿಂಗಳೇನೋ ಹೋಗಿದ್ದೆ ಅಷ್ಟೇ, ಆಮೇಲೆ ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಫ್ಯಾಮಿಲಿ ಸಿಚುವೇಶನ್ಸಿಂದ ನನಗೆಲ್ಲ ಅವಾಗ ಡ್ರಾಯಿಂಗ್ ಕ್ಲಾಸಸ್ಗೆಲ್ಲ ಹೋಗೋಕ್ಕೆ ಆಗಲಿಲ್ಲ. ಆದ್ರೂ ನನಗೆ ಡ್ರಾಯಿಂಗ್ ಮೇಲೆ ತುಂಬ ಕ್ರೇಜ್ ಅಂತ ಹೇಳ್ಬಿಟ್ಟು ಒಂದು ತಿಂಗಳು ಹೋಗಿದ್ನಲ್ಲ, ಬೇಸಿಕ್ ಎಲ್ಲ ಹೇಳ್ಕೊಟ್ಟಿದ್ರು. ಯಾವ ಥರ ಡ್ರಾಯಿಂಗ್ಸ್ ಮಾಡಬೇಕು, ಯಾವ ಥರ ಹ್ಯಾಂಡಲ್ ಮಾಡಬೇಕು, ಯಾವ ಥರ ಶೇಡ್, ಅದು ಇದೆಲ್ಲ ಆಲ್ರೆಡಿ ಒಂದು ತಿಂಗಳೊಳಗಡೆ ಎಲ್ಲ ನನಗೆ ಹೇಳ್ಕೊಟ್ಬಿಟ್ಟಿದ್ರು. ಸೊ ಆ ಬೇಸ್ ಮೇಲೆ ಇಟ್ಕೊಂಡು ನಾನು ಡ್ರಾಯಿಂಗ್ಸ್ನೆಲ್ಲ ಅವಾಗ ಮಾಡ್ತಾಯಿದ್ದೆ. ಇವಾಗಲೂ ಅಷ್ಟೇ ಡ್ರಾಯಿಂಗ್ ಸ್ಕಿಲ್ಸ್ ಎಲ್ಲ ಸ್ವಲ್ಪ ಹಾಗೆ ಇದೆ, ನಾನು ಯಾವುದೂ ಮರ್ತಿಲ್ಲ. ಆದರೆ ಇವತ್ತು ಏನು ಡ್ರಾಯಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ, ಆಲ್ರೆಡಿ ಪಿಕ್ಚರ್ನ ಎತ್ತಿಕ್ಕಿದ್ದೀನಿ. ಸೊ ಕಾಣಿಸ್ತಾ ಇದೆಯಾ? ಈ ಪಿಕ್ಚರ್ನ ಇವತ್ತು ನಮ್ಮ ಹಸ್ಬೆಂಡ್ಗೋಸ್ಕರ ನಾನು ತುಂಬ ಸ್ಪೆಷಲ್ಲಾಗಿ ನಾನು ಇದು ಡ್ರಾಯಿಂಗ್ನ ಅವ್ರಿಗೆ ಮಾಡಿಕೊಡ್ತಾಯಿದ್ದೀನಿ. ನಾನೇ ನನ್ನ ಕೈಯಿಂದ ಡ್ರಾಯಿಂಗ್ನ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು. ಸೊ ಬನ್ನಿ ವ್ಲಾಗ್ ಕಡೆ ಹೋಗೋಣ, ತುಂಬ ಮಾತಾಡೋದು ಬೇಡ. ಆಲ್ರೆಡಿ ನಾನು ಕಾರ್ಡ್ಬೋರ್ಡ್ ಶೀಟು ಡ್ರಾಯಿಂಗ್ ಮಾಡಿಬಿಟ್ಟಿದ್ದೀನಿ, ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಹತ್ರ ಕಾಂಪೋಸ್ ಎಲ್ಲ ಇದು ನೀಟಾಗಿ ಸರ್ಕಲ್ಸ್ ಎಲ್ಲ ಹಾಕೋದಕ್ಕೆ ನನ್ನ ಹತ್ರ ಇರೋ ಮನೇಲಿರೋ ಪಾತ್ರೆ ಇರುತ್ತಲ್ಲ, ಬಾಕ್ಸ್ದು ಮುಚ್ಚಲ, ಅದನ್ನು ತೊಗೊಂಡು ಬಂದು ಡ್ರಾ ಮಾಡಿದ್ದೀನಿ. ಇಷ್ಟೇ ಮಾಡಿರೋದು, ಇದ್ಮೇಲೆ ನಾನೇನು ಮಾಡಿಲ್ಲ. ಅದಾದಮೇಲೆ ನಾನು ಡ್ರಾಯಿಂಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟಿದ್ದೀನಿ. ಸರಿ, ವ್ಲಾಗ್ನ ತೆಗ್ದುಬಿಡೋಣ, ಹೆಂಗಿದ್ರು ಹ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡಿ ಡ್ರಾಯಿಂಗ್ಸ್ನೆಲ್ಲ ಮಾಡ್ತೀವಲ್ಲ, ಅದಕ್ಕೋಸ್ಕರ ನಾನು ಫಸ್ಟೇ ನಾನು ಡ್ರಾ ಮಾಡ್ಕೊಂಡ್ಬಿಟ್ಟೆ. ಸರಿ ಗೈಸ್, ಬನ್ನಿ ವ್ಲಾಗ್ ಒಳಗಡೆ ಹೋಗೋಣ. ಇನ್ನೊಂದು ಏನು ಗೊತ್ತಾ, ಡ್ರಾಯಿಂಗಲ್ಲೇ ರೂಲ್ಸ್ ಏನಿದೆ ಗೊತ್ತಾ, ಬುಕ್ನ ಯಾವಾಗಲಾಗಿ ನಾವು ಡ್ರಾಯಿಂಗ್ ಮಾಡ್ತೀವಿ ಅಂತಂದರೆ ಈ ಥರನೇ ಇರಬೇಕು ಡ್ರಾಯಿಂಗು. ಇದೇ ಥರ ಹ್ಯಾಂಗಲ್ ಸ್ಟ್ರೈಟಾಗಿ ಹಿಂಗೆ ಇಟ್ಕೋಬೇಕು. ಸೊ ನಮಗೆ ಡ್ರಾಯಿಂಗ್ ಬಂದಿಲ್ಲ, ಹಿಂಗೆ ತಿರ್ಗಿಸ್ಕೊಂಡು ಡ್ರಾ ಮಾಡೋದು, ಇಲ್ಲಾಂದರೆ ಹಿಂಗೆ ತಿರ್ಗಿಸ್ಕೊಂಡು ಡ್ರಾ ಮಾಡೋದು. ಈ ಕಡೆ ಇತ್ತು ಅಂತಂದು ಈ ಥರ ತಿರ್ಗಿಸ್ಕೊಂಡೆಲ್ಲ ಡ್ರಾಯಿಂಗ್ನ ಮಾಡಬಾರ್ದಂತೆ. ಇದು ಫಸ್ಟು ರೂಲ್ಸ್ ಹೇಳ್ಕೊಟ್ಟಿದ್ದು ನಮಗೆ. ನಾವು ಯಾವಾಗಲೂ ಹಿಂಗೆ ಇಟ್ಕೊಂಡು ನಾರ್ಮಲಾಗಿ ನೀವು ಡ್ರಾನ ಮಾಡಬೇಕು, ಆವಾಗಲೇ ನಿಮಗೆ ಡ್ರಾಯಿಂಗ್ಸ್ ಇನ್ನೂ ಬಂದು ಕಲ್ತ್ಕೊಳ್ಳೋಕ್ಕಾಗುತ್ತೆ ಅಂತ ನಮ್ಮ ಡ್ರಾಯಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟು. ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಾನು ಹೋಮ್ವರ್ಕ್ನ ಜಾಸ್ತಿ ಬರಿತಾ ಇದ್ನೋ ಇಲ್ಲ ಓದ್ತಾ ಇದ್ನೋ ನನಗೆ ಗೊತ್ತಿಲ್ಲ. ಆದರೆ ನಾನು ಡ್ರಾಯಿಂಗ್ ಅಂದರೆ ಅಷ್ಟು ಇಷ್ಟ. ಈ ಥರ ಫೋನ್ ತೊಗೊಂಡ್ಬಿಡೋದು, ಯಾವುದಾದ್ರೂ ಒಂದು ಪಿಕ್ಚರ್ ನನಗೆ ಚೆನ್ನಾಗಿ ಕಾಣಿಸ್ತು ಅಂತ ಹೇಳಿದ್ರೆ ಅದನ್ನು ಕುತ್ಕೊಂಡು ಬರೆಯೋದು, ಅದೇ ನನ್ನದು ಕೆಲಸ. ಏನಿಲ್ಲ ಅಂದರೂ ಒಂದು 10-15 ಬುಕ್ 20 ಬುಕ್ ಮೇಲೆ ಇದೆ ಡ್ರಾಯಿಂಗ್ ಬುಕ್ಕು. ಫುಲ್ಲು ಅದರಲ್ಲೆಲ್ಲ ಬರೀ ಡ್ರಾಯಿಂಗು, ಪೇಂಟಿಂಗ್ಸು ಮತ್ತು ಈ ಆಯಿಲ್ ಪೇಸ್ಟಿಸ್ ಪೇಂಟಿಂಗ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಡ್ರಾ ಮಾಡಿ ಇಟ್ಟಿದ್ದೀನಿ. ಬಟ್ ಅದೇ ಹೇಳ್ತಿಲ್ಲ, ಬುಕ್ಕೇ ಇಲ್ಲ. ಎಷ್ಟು ಹುಚ್ಚು ಅಂತ ಅಂದರೆ ಸೀರಿಯಸ್ ಆಗಿ ನಮ್ಮ ಮನೇಲೆಲ್ಲ ನನ್ನ ಸೇರ್ಕೊಂಡು ಹೋಗಿ ಹೊಡೆದ್ಬಿಟ್ಟಿದ್ರು. ಏನದು ಹುಚ್ಚು ನಿನಗೆ ಡ್ರಾಯಿಂಗ್ ಮೇಲೆ ಅಷ್ಟೊಂದು ಕ್ರೇಜು ಅಂತ ಹೇಳ್ತಾಯಿದ್ರು. ಆದರೆ ನಾನು ಸ್ಕೂಲಲ್ಲೇ ಕಾಲೇಜಸ್ ಎಲ್ಲ ಹೇಳಿಲ್ಲ, ಯಾವುದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊತೀನೋ ಇಲ್ವೋ, ಈ ಡ್ರಾಯಿಂಗಲ್ಲಿ ಮಾತ್ರ ಜಾಸ್ತಿ ಮಾರ್ಕ್ಸ್ ತೊಗೊತಾ ಇದೆ. ಯಾವುದೇ ಸ್ಕೂಲಲ್ಲಿ ಫಂಕ್ಷನ್ಸ್ ಆಗಲಿ, ಕಾಲೇಜಲ್ಲಿ ಫಂಕ್ಷನ್ ಆಗಲಿ, ಬೋರ್ಡ್ ಮೇಲೆ ಡ್ರಾಯಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಹೋಗಿ ನಾನೇ ನಿಂತ್ಕೊಂಡ್ಬಿಡ್ತಾಯಿದ್ದೆ. ಸ್ಕೂಲಲ್ಲೆಲ್ಲ ಅಷ್ಟೊಂದು ಇದಾಗಿದೆ, ಕಾಲೇಜ್ಗೆ ಹೋದ್ಮೇಲೆ ಅಷ್ಟೊಂದಾಗಿ ಇದ್ರ ಮೇಲೆ ಇಂಟ್ರೆಸ್ಟ್ ಹೊಂಟೋಯ್ತು. ಯಾಕಂದರೆ ಓದೋದೇ ತುಂಬ ಇರ್ತಾಯಿತ್ತು ಕಾಲೇಜಸ್. ನನಗೆ ಎಲ್ಲಿ ಡ್ರಾಯಿಂಗ್ ಮೇಲೆ ಎಲ್ಲ ಇಂಟ್ರೆಸ್ಟ್ ಇರ್ತದೆ. ಬಟ್ ನಾನು ಓದಿರೋ ಕಾಲೇಜ್ ಬಂದಿದ್ದು ತುಂಬ ಸ್ಟ್ರಿಕ್ಟ್ ಇದ್ದರು. ಅದಾದಮೇಲೆ ಆಯಿತು, ಒಂದು 4 ವರ್ಷ ಆದಮೇಲೆ ನಾನು ಇವಾಗಲೇ ಡ್ರಾಯಿಂಗ್ ಮಾಡ್ತಾ ಇರೋದು. ಒಬ್ಬ
ಒಬ್ರೊಬ್ರಿಗೆ ಒಂದೊಂದು ತುಂಬ ಇಷ್ಟ ಇರುತ್ತೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಮರ್ಸ್ ತೊಗೊಳೋಕ್ಕಿಂತ ಮುಂಚೆ ನನಗೆ ಆಸೆ ಇದ್ದಿದ್ದೆ ಆರ್ಟ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು, ಬಟ್ ಮನೇಲಿ ಅದೆಲ್ಲ ಒಪ್ಕೊಂಡಿಲ್ಲ. ನೀವು ಒಂದು ಕೇಳ್ಬೋದು, ಏನಪ್ಪ ಸಡನ್ನಾಗಿ ಇವಳು ಡ್ರಾಯಿಂಗ್ ಮಾಡ್ತಿದ್ದಾಳೆ ಇವಾಗ ಅಂತ ನೀವು ಕೇಳ್ಬೋದು. ಏನಕ್ಕೆ ನಾನು ಈ ಡ್ರಾಯಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ರೀಸನ್ ಅಂತಲ್ಲ, ಅದೇ ನನ್ನ ರೀಸನ್ನು. ನನಗೆ ನಮ್ಮ ಹಸ್ಬೆಂಡ್ ಬಂದು ಟೈಮೇ ಕೊಡ್ತಾಯಿಲ್ಲ. ಕೆಲಸ ಅಂತ ಹೋಗ್ತಾರೆ ಹೊರತು ಆವಾಗವಾಗ ರೀಲ್ಸ್ ಮಾಡೋಕ್ಕೆ ಬರ್ತಾರೆ. ಅದು ಬಿಟ್ಟರೆ ನನಗೋಸ್ಕರ ಅವರು ಟೈಮೇ ಕೊಡ್ತಾಯಿಲ್ಲ. ನನ್ನ ಜೊತೆ ಕುತ್ಕೊಂಡು ಮಾತಾಡಿ ತುಂಬ ದಿನ ಆಗೋಯ್ತು. ಮತ್ತು ನಾನು ಅವರು ಅಂದರೆ ಸುಮ್ಮನೆ ಜಾಲಿಯಾಗಿ ಹೊರಗಡೆ ಹೋಗಿನೇ ತುಂಬ ದಿನವೇ ಆಯಿತು. ನನಗೋಸ್ಕರ ಒಂದು ಟೈಮ್ ಅವ್ರಿಗೆ ಕೊಡ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ. ಆ್ಯಂಡ್ ಅವರು ಅಷ್ಟೇ ನನಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾರೆ. ಆದರೆ ಏನಂದರೆ ಅವರು ನನಗೋಸ್ಕರ ಟೈಮೇ ಕೊಡ್ತಾ ಇಲ್ಲ. ಏನಕ್ಕಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಅಟ್ಲೀಸ್ಟ್ ಈ ಡ್ರಾಯಿಂಗ್ ಮಾಡಿ ಕೊಟ್ಟರೆ ಮೇ ಬಿ ಇದರಲ್ಲಾದರೂ ಅವರು ತಿಳ್ಕೊತಾರೇನೋ, ಅವಳಿಗೆ ಟೈಮ್ ಕೊಡಬೇಕು, ಲೋನ್ಲಿಯಾಗಿ ಫೀಲ್ ಮಾಡ್ತಾ ಇದ್ದಾಳೆ ಅಂತ ಮೇ ಬಿ ಇದರಲ್ಲಾದರೂ ಅವರಿಗೆ ಅನ್ನಿಸ್ಬೋದೇನೋ ಅನ್ನೋಕ್ಕೋಸ್ಕರ ನಾನು ಡ್ರಾಯಿಂಗ್ ಮಾಡ್ತಾ ಇರೋದು. ಸೀರಿಯಸ್ಸಾಗಲೂ ಆಫೀಸ್ ಬಿಟ್ಟರೆ ಮನೆ ಬಿಟ್ಟರೆ ಆಫೀಸ್ ಅಂತಲೇ ಇದ್ದಾರೆ. ನನ್ನ ಜೊತೆ ಕೂತ್ಕೊಂಡು ಮಾತಾಡಿ ತುಂಬ ದಿನವೇ ಆಯಿತು. ಆ್ಯಂಡ್ ಇನ್ನೊಂದು, ನನಗೋಸ್ಕರ ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲನೂ ಮಾಡಿದ್ದಾರೆ, ಇನ್ಮೇಲೂ ಮಾಡ್ತಾರೆ, ನಂಬಿಕೆ ಇದೆ. ಏನಂದರೆ ಟೈಮ್ ಬಂದು ತುಂಬ ಇಂಪಾರ್ಟೆಂಟ್. ನಮಗೆ ಏನು ಗೊತ್ತಾ, ಯಾಕಂದರೆ ಇಲ್ಲಿ ಫ್ಯಾಮಿಲಿ ಇದ್ದಾರೆ, ಎಲ್ಲರ ಮುಂದೆನೂ ಎಲ್ಲ ವಿಷಯನೂ ಮಾತಾಡೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ನನಗೋಸ್ಕರ ಆ ಟೈಮ್ ಕೊಟ್ಟು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನನ್ನ ಜೊತೆ ಜಾಲಿಯಾಗಿ ಮಾತಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಸರ್ ಅಟ್ಲೀಸ್ಟ್ ಈ ಥರ ಡ್ರಾಯಿಂಗ್ ಮಾಡಿ ಕೊಟ್ಟರೆ ಮೇ ಬಿ ಅವ್ರಿಗೆ ಅನ್ನಿಸ್ತೇನೋ, ಸೊ ಇವಳಿಗೆ ನಾನು ಟೈಮ್ ಕೊಡ್ತಾ ಇಲ್ಲ, ಲೋನ್ಲಿಯಾಗಿ ಫೀಲ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ನಿಸ್ಬೋದೇನೋ ಅಂತ ಅನಿಸುತ್ತೆ. ಮೇ ಬಿ ಇದರಲ್ಲಾದರೂ ಅರ್ಥ ಮಾಡ್ಕೊತಾರೇನೋ ಅಂತ ನನಗೆ ಅನ್ನಿಸ್ತಿದೆ. ನೋಡೋಣ, ಟೈಮ್ ಕೊಡ್ತಾರೇನೋ ನನಗೋಸ್ಕರ ಅಂತ ಹೇಳ್ಬಿಟ್ಟು. ಪಾಪ ಅವ್ರ ಸಿಚುವೇಶನ್ನು ನಾನು ಅರ್ಥ ಮಾಡ್ಕೋಬೇಕು. ಏಕೆಂದರೆ ಅವ್ರಿಗೂ 8 ಗಂಟೆಗೆ ಇಲ್ಲಿಂದ ಮನೆ ಬಿಟ್ಟರು ಅಂತ ಹೇಳಿದ್ರೆ ಇಲ್ಲಿಂದ ಬಸ್ಸಲ್ಲಿ ಹೋಗೋಕ್ಕೆ ಏನಿಲ್ಲ ಅಂತಂದ್ರೂ ಅವ್ರಿಗೆ 1.5 hour ಜರ್ನಿ ಆಗೇ ಆಗುತ್ತೆ. ಈ ಬಸ್ಸಲ್ಲಿ ಹೋದರೆ ಎಷ್ಟು ಕಷ್ಟ ಅಂತ ಗೊತ್ತು. ಸಿಕ್ಕಾಪಟ್ಟೆ ಜನ ಇರ್ತಾರೆ. ಆ ಬಸ್ಸಲ್ಲಿ ಹೋಗ್ಬಿಟ್ಟು ಬರೋಷ್ಟರಲ್ಲೇ ನನಗೆ ಟಯರ್ಡೇ ಆಗಿಬಿಡುತ್ತೆ. ನನಗೆ ಅಂತಲ್ಲ, ನಾನು ಹೋಗಿದ್ದೀನಿ ಎಷ್ಟೊಂದು ಸಲ, ನಾನು ಬಸ್ಸಲ್ಲೆಲ್ಲ ಓಡಾಡ್ತೀನಲ್ಲ, ಅವಾಗ ನೋಡಿರ್ತೀನಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡುತ್ತೆ. ಸೊ ಅದರಲ್ಲೇ ಹೋಗ್ಬಿಟ್ಟು ಬರೋದೇ ದೊಡ್ಡ ವಿಷಯ. ಯಾಕಂದರೆ ಇವಾಗ 8 ಗಂಟೆಗೆ ಬಿಟ್ಟರು ಅಂತ ಹೇಳಿದ್ರೆ 10 ಗಂಟೆಗೆ ಆಫೀಸ್ಗೆ ಇರಬೇಕು. 9 ಗಂಟೆ 9:15 ಆಫೀಸಲ್ಲಿ ಇರ್ತಾರೆ. ಮತ್ತು ಆಫೀಸ್ ಟೈಮಲ್ಲೇ ಕಾಲ್ ಮಾಡೋದೇ ಇಲ್ಲ. ನಾನು ಮಾಡಿದ್ರೆ ಮಾತ್ರನೇ ಅವ್ರು ಕಾಲ್ ಪಿಕ್ಕೂ ಮಾಡಲ್ಲ, ಒಂದೊಂದ್ಸಲಿ ಕಟ್ ಮಾಡ್ತಾರೆ. ಆಮೇಲೆ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ, ಮರ್ತೇ ಹೋಗ್ಬಿಡ್ತಾರೆ ಆಮೇಲೆ ಮಾಡೋದನ್ನ ಕಾಲ್ನ. ಸರಿ ಮನೆಗಾದರೂ ಬಂದರೆ ಮಾತಾಡ್ತಾರೇನೋ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೇನೋ ಅಂತ ಅಂದ್ಕೊಂಡ್ರೆ ಆವಾಗಲೂ ಇಲ್ಲ. ಬರ್ತಾರೆ, ಕಾಫಿ ಇಟ್ಕೊಡ್ತೀನಿ, ಕುಡಿತಾರೆ, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋನ್ ನೋಡ್ತಾರೆ. ನನಗೂ ಅಷ್ಟರಲ್ಲಿ ಕೆಲಸ ಇರುತ್ತೆ, ಮನೇಲಿ ಅಡುಗೆ ಮಾಡಬೇಕು. ಅದರಲ್ಲಿ ಅಡುಗೆ ಎಲ್ಲ ಮಾಡಿ ಬರೋಷ್ಟರಲ್ಲೇ ಅಡುಗೆ ಮಾಡ್ತಾನೆ ಅವ್ರಿಗೆ ನಾನು ಊಟನ ಹಾಕ್ಕೊಟ್ಬಿಡ್ತೀನಿ, ಬಿಸಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊಡ್ತೀನಿ. ತಿಂತಾರೆ. ತಿಂದ್ಬಿಟ್ಟು ಆಮೇಲೆ ನಾನು ನಮ್ಮ ಅತ್ತೆಗೆ ಕಾಲು ಎಕ್ಸಸೈಸ್ ಮಾಡಿಸ್ತೀನಿ. ಅದು ಮಾಡಿಸಿ ಬರೋಷ್ಟರಲ್ಲಿ ಅವ್ರು ಮಲಿಕೊಂಡೇ ಬಿಟ್ಟಿರ್ತಾರೆ. ನನಗೆ ಟೈಮೇ ಸ್ಪೆಂಡ್ ಮಾಡಲ್ಲ ನನ್ನ ಜೊತೆ. ಸೊ ಲೈಫ್ ಬಂದು ಹಿಂಗೆ ಹೋಗ್ತಾಯಿದೆ. ನೆನ್ನೆನೂ ಅಷ್ಟೇ, ನಂದು ಒಂದು ವ್ಲಾಗ್ ಹಾಕಿದ್ದೆ ನಾನು ನೆನ್ನೆನೂ. ಬಟ್ ಈ ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ರೀಸೆಂಟಾಗಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿರ್ತೀನಿ, ಸರೋಜಾದೇವಿ ಮೇಡಮ್ ಅವ್ರ ಥರ ಮೇಕಪ್ ಮಾಡಿಕೊಂಡು. ಸೊ ನೋಡಿ, ಆ ವ್ಲಾಗಲ್ಲೂ ಅಷ್ಟೇ ಅವರು ನನ್ನ ಹತ್ರ ಸರಿಯಾಗಿ ಮಾತಾಡಿಲ್ಲ. ಸೊ ರಿಯಾಕ್ಷನ್ ಹೆಂಗಿದೆ ಅಂತ ನೋಡೋಕ್ಕೆ ನಾನು ತುಂಬ ಕ್ಯೂರಿಯಾಸಿಟಿ ಆಗಿದ್ದೀನಿ. ಅವ್ರು ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿಯಾಗಿದೆ. ಬಟ್ ಆದರೆ ಅವ್ರ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ಬಟ್ ಅದರಲ್ಲಿ ಅವ್ರು ಏನೂ ರಿಯಾಕ್ಟ್ ಮಾಡಿಲ್ಲ, ಏನೂ ರೆಸ್ಪಾನ್ಸ್ ಮಾಡಿಲ್ಲ ನನ್ನ ಹತ್ರ ಅಷ್ಟೊಂದಾಗಿ. ಸೊ ಗೈಸ್, ಫೈನಲಿ ಒಂದು ಡ್ರಾಯಿಂಗ್ನ ಕಂಪ್ಲೀಟ್ ಮಾಡಿದೆ.
ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಬ್ಯಾಲೆನ್ಸ್ ಇದೆ. ಪೆನ್ಸಿಲಲ್ಲಿ ಇವಾಗ ಒಂದು ಶೇಡಲ್ಲಿ ಬರೆದಿದ್ದೀನಿ. ಇದ್ರ ಮೇಲ್ಗಡೆ ಬ್ಲ್ಯಾಕ್ ಸ್ಕೆಚ್ ಪೆನ್ ಇಲ್ಲಾಂದರೆ ಬ್ಲ್ಯಾಕ್ ಪೆನ್ನ ಯೂಸ್ ಮಾಡಿ, ಎರಡು ಯೂಸ್ ಮಾಡ್ತೀನಿ. ಒಂದು ಬ್ಲ್ಯಾಕ್ ಸ್ಕೆಚ್ ಪೆನ್ನು ಮತ್ತು ಒಂದು ಬ್ಲ್ಯಾಕ್ ಪೆನ್ ಯೂಸ್ ಮಾಡಿ ಫಸ್ಟು ಬ್ಲ್ಯಾಕ್ ಸ್ಕೆಚ್ ಪೆನ್ನಲ್ಲೇ ಲೈಟಾಗೆಲ್ಲ ಔಟ್ರ್ ಹಾಕ್ಕೊಂಡು ಬ್ಲ್ಯಾಕ್ ಪೆನ್ನಲ್ಲೇ ಅದನ್ನು ಡಾರ್ಕ್ ಮಾಡ್ತೀನಿ. ನೋಡ್ತೀನಿ ನನಗೆ ಯಾವುದು ಕಂಫರ್ಟಬಲ್ ಆಗಿದೆ ಅದರಲ್ಲೇ ಫುಲ್ಲು ಕಂಪ್ಲೀಟಾಗಿ ಡಾರ್ಕ್ ಮಾಡಿಬಿಡ್ತೀನಿ ಬ್ಲ್ಯಾಕಾಗೆ. ಹಾಗೋ ಹಿಂಗೋ ಮಾಡಿ ಸೀರಿಯಸ್ ಆಗಲು ಕಂಪ್ಲೀಟ್ ಮಾಡಿಬಿಟ್ಟು ಕೈ ಕಾಲೆಲ್ಲ ನೋವ್ತೈತೆ. ಬಟ್ ಆದರೂ ಪರವಾಗಿಲ್ಲ, ನಾನು ಈ ಡ್ರಾಯಿಂಗ್ನ ಕಂಪ್ಲೀಟ್ ಮಾಡಲೇಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೋ ಬೇಜಾರು ಮಾಡ್ಕೋಬೇಡಿ, ಹಿಂದುಗಡೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳಿಸ್ತಾ ಇರ್ಬೋದು. ಯಾಕಂದರೆ ನಮ್ಮ ಏರಿಯಾದಲ್ಲಿ ದೇವ್ರಿಗೆ ಕೂಡಿಸಿದ್ದಾರೆ, ಅದು ಸಾಂಗ್ ಪ್ಲೇ ಆಗ್ತಾಯಿದೆ ಬ್ಯಾಕ್ಗ್ರೌಂಡಲ್ಲಿ. ಸೀರಿಯಸ್ ಆಗಲಿ ಆಗ್ತಾಯಿಲ್ಲ, ಕೈ ಕಾಲೆಲ್ಲ ನೋವ್ತೈತೆ. ಅವ್ರು ಬರೋಷ್ಟಲ್ಲೇ ಫಿನಿಷ್ ಮಾಡಬೇಕಾದ್ರೆ ಇವತ್ತು ಫಿನಿಷ್ ಮಾಡ್ತೀನಿ. ಇಲ್ಲ ಸಪೋಸ್ ಆಗಿಲ್ಲ ಅಂತ ಹೇಳಿದ್ರೆ ಇದನ್ನು ಹೆಂಗಾರು ಮಾಡಿ ಹಂಗೆ ಬಚ್ಚಿಕ್ಬೇಕು. ಆಮೇಲೆ ನೆಕ್ಸ್ಟ್ ದಿನ ಮತ್ತೆ ನಾಳೆ ಹೆಂಗಿರು ಸಂಡೇ ಮನೇಲೇ ಇರ್ತಾರೆ ಅವರು, ಮಂಡೇನೇ ಕೊಡಬೇಕಾಗುತ್ತೆ ನಾನು ಅವ್ರಿಗೆ ಇದನ್ನು. ಈ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ನೋಡೋಣ. ಬಟ್ ಇವತ್ತಾದರೆ ಟ್ರೈ ಮಾಡ್ತೀನಿ. ಆಲ್ರೆಡಿ ಟೈಮ್ ಆಗೋಯ್ತು, 4:30 ಒಂದು 5 ಗಂಟೆ ಹತ್ತತ್ರ 5 ಗಂಟೆ ಆಗ್ತೈತೆ. ಅವ್ರು 7 ಗಂಟೆ 7:30 ಹಂಗೆ ಬರ್ತಾರೆ. ಅಷ್ಟರಲ್ಲೇ ಆದರೆ ಟ್ರೈ ಮಾಡ್ತೀನಿ ಇದನ್ನು ಮುಗಿಸೋದಕ್ಕೆ. ಇಲ್ಲ ಅಂತ ಅಂದರೆ ಸೀರಿಯಸ್ ಆಗಲಿ ಇವತ್ತಾಗಲ್ಲ, ಯಾಕಂದರೆ ತುಂಬ ವರ್ಕ್ ಇದೆ ಇದರಲ್ಲಿ. ಯಾಕಂದರೆ ಫುಲ್ಲು ಮೆಹಂದಿ ಡಿಸೈನ್ಸ್ ಇದೆ ಇದರಲ್ಲಿ, ಓಕೆನಾ. ಅದೆಲ್ಲ ಚಿಕ್ಕದಾಗೂ ಒಂದೊಂದಾಗಿ ನೀಟಾಗಿ ಕಂಪ್ಲೀಟಾಗಿ ಬಿಡಿಸ್ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಲ್ರೆಡಿ ಕಂಪ್ಲೀಟ್ ಆಲ್ಮೋಸ್ಟ್ ಎಲ್ಲ ಆಗೋಯ್ತು ನೋಡಿ. ಪೆನ್ಸಿಲ್ ಶೇಡಲ್ಲೇ ಪ್ರತಿಯೊಂದು ಮುಗಿಸ್ಬಿಟ್ಟಿದ್ದೀನಿ. ಇದ್ರ ಮೇಲ್ಗಡೆ ಬ್ಲ್ಯಾಕಲ್ಲೇ ನಾನು ಇದ್ರ ಮೇಲೆ ತಿದ್ದಬೇಕು. ಓಕೆ ಗೈಸ್, ನಾನು ನಿಮ್ಗೆ ಇದೆಲ್ಲ ಬ್ಲ್ಯಾಕ್ ಔಟ್ಪುಟ್ ಕೊಟ್ಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಆಗಲ್ಲ ವ್ಲಾಗ್ನು ಮಾಡಿಕೊಂಡು ಡ್ರಾಯಿಂಗು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ನಾನು ನಿಮಗೆ ಡ್ರಾಯಿಂಗೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಆ ಥರ ಫೈನಲ್ ಲುಕ್ ಔಟ್ಪುಟ್ ಬಂದಿದೆ ಅಂತ ಹೇಳಿಬಿಟ್ಟು. ಮತ್ತು ನಮ್ಮ ಹಸ್ಬೆಂಡು ಬಂದಮೇಲೆ ನೋಡ್ತೀನಿ ಅದು ಹೆಂಗಾಗುತ್ತೆ, ಏನು ಟೈಮು ಏನು ಅಂತ ಹೇಳಿಬಿಟ್ಟು ನಾನು ಆವಾಗಲೇ ನಮ್ಮ ವ್ಲಾಗ್ನ ಶೂಟ್ ಮಾಡೋದಕ್ಕೆ ಆಗುತ್ತೆ. ಹಂಗೆ ಶೂಟ್ ಮಾಡಿ ನಾನು ಇದು ಮಾಡ್ಬೋದಾಗಿತ್ತು. ನನಗೆ ಡ್ರಾಯಿಂಗು ಮಾಡ್ಕೊಂಡು ಅದು ಮಾಡೋದಕ್ಕೆ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸೀರಿಯಸ್ ಆಗಲಿ ಬ್ಯೂಟಿಫುಲ್ಲಾಗಿ ದೊಡ್ಡದಾಗಿ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀನೋ ಅದೇ ರೀತಿ ಬಂದಿದೆ. ಬ್ಲ್ಯಾಕಲ್ಲೇ ಔಟ್ಲೈನ್ ಕೊಟ್ಟರೆ ಇನ್ನೂ ಸೂಪರ್ ಆಗಿರುತ್ತೆ. ನೋಡ್ತೀನಿ ಬರೀ ಬ್ಲ್ಯಾಕಲ್ಲೇ ಕೊಡೋದಾ ಇಲ್ಲ ಅಂತಂದರೆ ಲೈಕ್ ಕಲರ್ಸಲ್ಲೇ ಕೊಡೋದಾ ಅಂತ ಹೇಳ್ಬಿಟ್ಟು ನಾನು ಥಿಂಕ್ ಮಾಡ್ತೀನಿ, ಯಾವುದ್ರಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟೆ ಮಾಡಬೇಕು ಇದನ್ನು. ಓಕೆ ಗೈಸ್, ನಾನು ನಿಮಗೆ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಫೈನಲಿ ಬಂದು ಡ್ರಾಯಿಂಗ್ನ ಕಂಪ್ಲೀಟ್ ಮಾಡಿದೆ. ಹಾಗೋ ಹಿಂಗೋ ಬಂದು ಕಂಪ್ಲೀಟ್ ಆಗೋಯಿತು. ಹತ್ತತ್ರ ಡ್ರಾಯಿಂಗ್ ಮಾಡೋದಕ್ಕೆ ನನಗೆ 4 ದಿನ ತೊಗೊಂಡಿದೆ. ಅಷ್ಟೊಂದು ಟಫಾಗಿ ಏನಿಲ್ಲ ಡ್ರಾಯಿಂಗ್, ಯಾಕಂದರೆ ಅವ್ರು ಇಲ್ಲದೆ ಇರಬೇಕಾದ್ರೆ ನಾನು ಇದನ್ನು ಡ್ರಾ ಮಾಡಬೇಕು. ಇನ್ನೊಂದು ಮನೆಯಲ್ಲೇ ಕೆಲಸ ಎಲ್ಲ ನೋಡಿಕೊಂಡು ನಾನು ಇದನ್ನು ಡ್ರಾ ಮಾಡಬೇಕಾಯಿತು. ಅದಕ್ಕೋಸ್ಕರ ಲೇಟ್ ಆಗೋಯಿತು. ಒಂದಿನ ಗ್ಯಾಪ್ ಆಗೋಯಿತು, ನಾನು ಮನೇಲಿ ಇರಲಿಲ್ಲ, ಸ್ವಲ್ಪ ಹೊರಗಡೆ ಕೆಲಸ ಆಯಿತು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದೆ. ನೋಡಿ ಡ್ರಾಯಿಂಗ್ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಮರಿದಲ್ಲೇ ಹೇಳಿ. ನನಗಂತೂ ತುಂಬ ಇಷ್ಟ ಆಯಿತು ಡ್ರಾಯಿಂಗ್. ಪೆನ್ಸಿಲಲ್ಲೇ ಇದೆ ಟ್ರೇಸ್ ಮಾಡಿರೋದೆಲ್ಲ ಇದೆ, ಅದೊಂಚೂರು ರಬ್ ಮಾಡಬೇಕು. ಆಮೇಲೆ ಅವ್ರಿಗೆ ಗಿಫ್ಟ್ ಥರ ಪ್ಯಾಕ್ ಮಾಡಿ ಕೊಡೋಣ ಅಂತೇಳ್ಬಿಟ್ಟು ರಬ್ಬರ್ನ ತಂದಿದ್ದೀನಿ. ಟೈ ಮಾಡಿಬಿಟ್ಟು ಹಿಂಗೆ ಇದು ಹೇಳಿದ್ರೆ ರಿಮೂವ್ ಆಗುತ್ತಲ್ಲ ಆ ಥರ ತೊಗೊಂಡು ಬಂದಿದ್ದೀನಿ. ಹೌದು, ನಿಮ್ಮ ಹತ್ರ ಹೇಳೋದು ಮರ್ತೋಯ್ತು. ಈ ಬ್ಲಾಗ್ನ ಬಂದು ನಾನು ಶೂಟ್ ಮಾಡಿದ್ದು ಯಾವಾಗ ಗೊತ್ತಾ, ಕರೆಕ್ಟಾಗಿ ಹೇಳ್ಬೇಕಂದ್ರೆ ಸಾಟರ್ಡೆ ನಾನು ಇದನ್ನು ಶೂಟ್ ಮಾಡಿದೆ. ಏನಾಯಿತು ಅಂತಂದರೆ ಡ್ರಾ ಮಾಡ್ತಾ ಇದ್ದೆ ನಾನೇನು, ಆಲ್ಮೋಸ್ಟ್ ಡ್ರಾಯಿಂಗ್ ಬಂದು ಪೆನ್ಸಿಲಲ್ಲಿ ಮಾಡೋದೆಲ್ಲ ಮುಗ್ದೋಯ್ತು. ಸಡನ್ನಾಗಿ ಏನಾಯಿತು, 7:30 ಗೊತ್ತಾಗುತ್ತಲ್ಲ ನಾವು ಅವ್ರು ಬರೋ ಟೈಮ್, 7:30 ಆಯಿತು. ಗೇಟ್ ಸೌಂಡ್ ಆಯಿತು ಕೆಳಗಡೆ. ಓಕೆ, ಹಿಂಗೆ ಇಲ್ಲಿ ಆಚೆ ಹೋಗಿ ನೋಡಿ ನಮ್ಮ ಹಸ್ಬೆಂಡು ಅವ್ರು ಎಲ್ಲಿ ಮೇಲೆ ಬಂದಿದ್ದು ನೋಡಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಎಲ್ಲ ಎತ್ತಿಕ್ಕಿ ಗೋಪುರದಲ್ಲೇ ನಾ ಶೂಟ್ ಮಾಡಿದ್ನ. ಇದೇನು ಮಾಡಿದೆ, ಗೋಪುರ ಹಂಗೆ ಇಟ್ಟು ಈ ಬಾಕ್ಸ್ ಒಳಗಡೆ ಹಾಕಿ ಗೋಪುರನ ಮಾತ್ರ ಎತ್ತಿಕ್ಬಿಟ್ಟು, ಟಾಪ್ ಬಾಕ್ಸ್ ಇದೆ, ಟಾಪ್ ಬಾಕ್ಸಲ್ಲೇ ಯಾವಾಗಲೂ ಗೋಪುರ ಇಡೋದು, ಅದರೊಳಗಡೆ ಹಾಕಿ ಎಲ್ಲ ಎತ್ತಿಕ್ಕಿ ಅವ್ರು ಬರೋಷ್ಟಲ್ಲಿ ಕ್ಲೀನ್ ಎಲ್ಲ ಮಾಡಿ ಇದು ಪೇಪರೆಲ್ಲ ನೀಟಾಗಿ ಬಚ್ಚಿಕ್ಬಿಟ್ಟಿದ್ದೆ. ಈ ಬೀರು ಇದೆಯಲ್ಲ ಇಲ್ಲಿ ಲಾಸ್ಟಲ್ಲಿ ಅವರು ಅಷ್ಟೊಂದಾಗ ಹೋಗಿ ನೋಡೋಲ್ಲ ಆ ಕಡೆ ಎಲ್ಲನೂ, ಯಾಕಂದರೆ ನಾನೇ ಕ್ಲೀನ್ ಮಾಡೋದು, ನಾನೇ ಎಲ್ಲ ಎತ್ತಿಕೊಳ್ಳೋದು ಎಲ್ಲ ನಾನೇ ಮಾಡ್ಕೊತೀನಿ. ಏನು ಮಾಡಿದೆ, ಅಲ್ಲಿ ಬಚ್ಚಿಕ್ಬಿಟ್ಟೆ.
ಕರೆಕ್ಟಾಗಿ ರಿಂಗ್ ಲೈಟ್ನ ಎತ್ತಿಕ್ಬೇಕು, ಆ ಮೂಮೆಂಟಲ್ಲಿ ಬಂದರು. ಏನು ಮಾಡ್ತಾಯಿದ್ದೆ ರಿಂಗ್ ಲೈಟೆಲ್ಲ ಇಟ್ಕೊಂಡು ಅಂತ ಸಡನ್ನಾಗಿ ಕೇಳಿದ್ರ. ನನಗೆ ಟೆನ್ಷನ್ ಆಗೈತೆ, ಎಲ್ಲಿ ಗೊತ್ತಾಗೈತೇನೋ ಅಂತ ಅಂದ್ಬಿಟ್ಟು. ಮತ್ತು ಟಾಪ್ ಬಾಕ್ಸ್ ಬಂದು ಕೆಳಗಡೆನೇ ಇತ್ತು. ಅವ್ರು ಬರೋಷ್ಟರಲ್ಲಿ ಅದು ಎತ್ತಿಕೊಳ್ಳೋಕ್ಕಾಗಲಿಲ್ಲ ನನಗೆ. ಇದೇ ಎತ್ತಿಕೊಳ್ಳೋಷ್ಟರಲ್ಲಿ ನನಗೆ ಅಂದರೆ ಅಷ್ಟು ಬೇಗ ಅವರು ಬಂದುಬಿಟ್ರು. ಇಲ್ಲ ಸುಮ್ಮನೆ ಏನೋ ತೆಗ್ದು ಕ್ಲೀನ್ ಮಾಡ್ತಾಯಿದ್ದೆ ಅಂತ ಹಂಗೋ ಹಿಂಗೋ ಹೇಳಿ ಮ್ಯಾನೇಜ್ ಮಾಡಿಬಿಟ್ಟೆ. ಸರಿ ಅಂತ ಹೇಳ್ಬಿಟ್ಟು ಸಾಟರ್ಡೆ ನಾನು ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸಂಡೇ ಎಲ್ಲ ಮನೆಯಲ್ಲೇ ಇದ್ದರು, ಡ್ರಾಯಿಂಗ್ ಮಾತ್ರ ಮಾಡೋಕ್ಕೆ ಆಗಿಲ್ಲ. ಮಂಡೇ ಬಂದು ನಮ್ಮ ಅತ್ತೆನ ಕರ್ಕೊಂಡು ಹೊರಗಡೆ ಹೋಗಿದ್ದೆ, ಹಾಸ್ಪಿಟಲ್ಗೆ ಹೋಗ್ಬೇಕಾಯಿತು. ಮತ್ತು ಹೊರಗಡೆ ಎಲ್ಲ ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಂಡು ಮಂಡೇ. ಟ್ಯೂಸ್ಡೇ ಏನು ಮಾಡಿದೆ, ಇದು ನೋಡೋಕ್ಕೆ ಡ್ರಾಯಿಂಗು ಇಷ್ಟು ಸಿಂಪಲ್ಲಾಗಿದೆ, ಬಟ್ ಇದರಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಇದೆ. ಇದು ಫುಲ್ಲು ನಾನು ಬ್ಲ್ಯಾಕ್ ಡಾಟ್ ಪೆನ್ನಲ್ಲೇ ಫುಲ್ಲು ಕಂಪ್ಲೀಟಾಗಿ ಎಲ್ಲನೂ ತಿದ್ದಿರೋದು, ಒಂದೊಂದು ತಿದ್ದಿದ್ದೀನಿ. ಇನ್ನು ಇದರಲ್ಲೇ ತುಂಬ ವರ್ಕ್ ಇದೆ, ನಾನೇ ಬಿಟ್ಟಿದ್ದೀನಿ. ಯಾಕಂದರೆ ತುಂಬ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ಇದು ಒಳಗಡೆ ಇದೆಲ್ಲ ನೋಡಿ ಅಲ್ಲಿ ಕಾಣಿಸ್ತಿದೆ, ಇಲ್ಲಿ ಫಿಲ್ ಮಾಡಿದ್ದೀನಿ. ಇದು ಎಲ್ಲ ಫಿಲ್ ಮಾಡಿಬಿಟ್ರೆ ಒಂಥರ ಫುಲ್ಲು ಬ್ಲ್ಯಾಕ್ ಆಗಿ ಕಾಣಿಸುತ್ತೆ, ಒಂಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನೇ ಫಿಲ್ ಮಾಡಿಲ್ಲ. ಮತ್ತು ಇದು ಅಷ್ಟೇ, ಅದೊಂದೇ. ಮತ್ತು ಇದ್ರೊಳಗಡೆ ಎಲ್ಲನೂ ಇದೆ, ಇದ್ರೊಳಗಡೆ ಎಲ್ಲನೂ ಫಿಲ್ ಮಾಡಿದರು. ಇದು ಇದೆಯಲ್ಲ, ಇದರೊಳಗಡೆ ತುಂಬ ಎಲ್ಲ ಫಿಲ್ ಮಾಡಿದ್ರೆ ಒಂಥರ ಕಾಣಿಸ್ತಾ ಇತ್ತು. ಸರಿ, ತುಂಬ ಫಿಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನನಗೆ ಹೆಂಗೆ ಇಷ್ಟ ಆಗುತ್ತೋ ನಾನು ಹಂಗೆ ಮಾತ್ರನೇ ನಾನು ಸ್ವಲ್ಪ ಬೇರೆ ಥರ ಡಿಸೈನ್ ಮಾಡಿದ್ದೀನಿ. ನಾನು ನಿಮಗೆ ತೋರಿಸಿರೋ ಪಿಕ್ಕಲ್ಲೇ ಸ್ವಲ್ಪ ಬೇರೆ ಥರ ಡಿಸೈನ್ ಇತ್ತು, ನಾನೇ ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಮಾಡಿದ್ದೀನಿ. ಟ್ರೀಸು ಅಷ್ಟೇ, ಅದರಲ್ಲಿರೋದೇ ಟ್ರೀ ಬೇರೆ, ನಾನೇ ಸ್ವಲ್ಪ ಟ್ರೀನ ಬೇರೆ ಥರ ಮಾಡಿದೆ. ಅದು ಒಂಥರ ಇತ್ತು, ಡ್ರಾ ಮಾಡೋಕ್ಕೂ ಆಗಲಿಲ್ಲ. ಡ್ರಾ ಮಾಡ್ಬೋದಾಗಿತ್ತು, ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಈ ಥರ ಟ್ರೀ ಡ್ರಾ ಮಾಡಿದ್ರೆ ಇನ್ನೂ ಯೂನಿಕ್ಕಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಈ ಟ್ರೀನ ನಾನು ಡ್ರಾ ಮಾಡಿದೆ. ಅಲ್ಪ ಸ್ವಲ್ಪ ನಾನು ಚೇಂಜ್ ಮಾಡಿ ಡ್ರಾನ ಮಾಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು, ಬ್ಯೂಟಿಫುಲ್ಲಾಗಿದೆ ಡ್ರಾಯಿಂಗ್ ಮಾತ್ರ. ಆದರೆ ಏನಂದರೆ ಬರೆಯೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಯಾಕಂದರೆ ಅವ್ರು ಇಲ್ಲದೇ ಇರಬೇಕಾದ್ರೆ ಡ್ರಾಯಿಂಗ್ನ ಮಾಡಬೇಕು, ಅವರು ಮನೆಗೆಲ್ಲೇ ಇರಬೇಕಾದ್ರೆ ನಾನು ಡ್ರಾ ಮಾಡೋದಕ್ಕೆ ಆಗಲ್ಲ. ಹಂಗೋ ಹಿಂಗೋ ಮಾಡಿ ಕಂಪ್ಲೀಟ್ ಮಾಡಿಬಿಟ್ಟೆ. ಸೀರಿಯಸ್ ಆಗಲಿ, ಇವತ್ತು ಬಂದು ಅವ್ರಿಗೆ ಇದನ್ನು ಪ್ರೆಸೆಂಟೇಷನ್ ಮಾಡೋದೇ. ಇವತ್ತು ಟೈಮ್ ಏನು ಗೊತ್ತಾ, ಇವತ್ತು ತೋರಿಸ್ತೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಟೈಮ್ ಬಂದು ನೋಡಿ ಹತ್ತತ್ರ 6 ಗಂಟೆ ಆಗ್ತಾಯಿದೆ. ಡೇಟ್ ಬಂದು 23ನೇ ತಾರೀಕು. ಬಟ್ ಸೀರಿಯಸ್ ಆಗಲು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ಎಲ್ಲಿ ಅಂಟಿಸೋದು ಅಂತ ನನಗೂ ಜ್ಞಾಪನ ಇಲ್ಲ, ಎಲ್ಲಿ ಹಾಕೋದು ಎಲ್ಲಿ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಇದನ್ನು ಕಾರ್ಡ್ಬೋರ್ಡ್ ಶೀಟಲ್ಲೇ ಡ್ರಾ ಮಾಡಿದೆ. ಯಾಕಂದರೆ ಸ್ವಲ್ಪ ಚಿಕ್ಕದಾಗಿ ಡ್ರಾ ಮಾಡಿಕೊಟ್ರೆ ಒಂಥರ ಇರುತ್ತೆ, ಚೆನ್ನಾಗಿರಲ್ಲ ಅಂತೇಳಿ ಕಾರ್ಡ್ಬೋರ್ಡ್ ಶೀಟಲ್ಲೇ ನಾನು ಇದನ್ನು ಡ್ರಾ ಮಾಡಿದೆ. ಫಸ್ಟೇ ನಮ್ಮ ಮನೇಲಿ ನಾನೇನು ಇಲ್ಲಿ ಬರಬೇಕಾದ್ರೆ ನಾನು ಪೇಪರ್ಸು ಅದೆಲ್ಲ ಇತ್ತು, ಕಾರ್ಡ್ಬೋರ್ಡ್ ಶೀಟು ಅದೆಲ್ಲ ಬಂದು ಇಲ್ಲೇ ಇತ್ತು. ವಿಕ್ರಮ್ ಹತ್ರ ಪೆನ್ಸಿಲ್ ಇತ್ತು, ಅವನ ಹತ್ರ ಈಸ್ಕೊಂಡು ಹಂಗೆ ಹಿಂಗೆ ಡ್ರಾ ಮಾಡಿದೆ. ಇದರಲ್ಲಿ ಪೆನ್ಸಿಲಲ್ಲಿರೋದನ್ನ ಮಾತ್ರ ಇವಾಗ ರಬ್ ಮಾಡಬೇಕು. ಈ ಗಿಫ್ಟನ್ನ ನೋಡಿ ಅವ್ರು ಏನು ಹೇಳ್ತಾರೆ, ಏನು ಇದು ಮಾಡ್ತಾರೆ ಅಂತ ನನಗಂತೂ ಸರಿಯಾಗಿ ಗೊತ್ತಿಲ್ಲ. ಬಟ್ ನನಗೆ ತುಂಬ ಇಷ್ಟ ಆಯಿತು, ಕೊಡಬೇಕು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತು ಈ ಥರ. ಯಾಕಂದರೆ ಆಲ್ರೆಡಿ ನಿಮ್ಮ ಹತ್ರ ಹೇಳಿ ಶೇರ್ ಮಾಡಿರ್ತೀನಿ, ನನ್ನ ಹತ್ರ ಅವರು ಟೈಮ್ ಕೊಡ್ತಾಯಿಲ್ಲ. ಯಾಕಂದರೆ ಆಫೀಸ್ ಬಿಟ್ಟರೆ ಮನೆ ಬಿಟ್ಟರೆ ಆಫೀಸ್ ಅಂತಲೇ ಅವ್ರ ಲೈಫ್ ಹೋಗ್ತಾಯಿದೆ. ಅಟ್ಲೀಸ್ಟ್ ಇದನ್ನು ಡ್ರಾಯಿಂಗ್ ಆದರೂ ನೋಡಿ ನನ್ನ ಅರ್ಥ ಮಾಡ್ಕೊತಾರೆ. ಅವ್ರಿಗೆ ಲೋನ್ಲಿಯಾಗಿ ಫೀಲ್ ಮಾಡ್ತಾಯಿದ್ದಲ್ಲ, ಅವ್ರ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಅನಿಸುತ್ತೇನೋ ಇವಾಗಲಾದ್ರೂ ಅಂತ. ನೋಡೋಣ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೋಡೋಣ, ಬರೋದಕ್ಕಿಂತ ಮುಂಚೆನೇ ಒಂದೇನಾದ್ರು ಕವಿತೆ ಬರೆಯೋಣ ಅಂತ ಹೇಳ್ಬಿಟ್ಟಿದ್ದೀನಿ. ನೋಡೋಣ. ಲವಬಲ್ ಬೈ ಸುಷ್ಮಾ ಇಲ್ಲ ಬೇರೆ ಏನಾದರೂ ನಾನು ಯೋಚನೆ ಮಾಡಿ ಬರೀತೀನಿ, ಯಾಕಂದರೆ ಸ್ವಲ್ಪ ತಲೆ ಓಡಿಸ್ಬೇಕು. ಸರಿ ಗೈಸ್, ನಾನು ನಿಮಗೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೀಟಾಗಿ ಇದೆಲ್ಲ ಫಿನಿಶಿಂಗ್ ಮಾಡಿ ಅವ್ರು ಬಂದಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಅವರು ಹೇಳ್ತಿದ್ದಾರೆ, ಅವ್ರು ಆಗಲೇ ಬಂದಿದ ತಕ್ಷಣ ಟೀ ಎಲ್ಲ ಇಟ್ಕೊಟ್ಟೆ ಕುಡಿದ್ರು. ಗೊತ್ತಿಲ್ಲ ಏನಂತ ಸಡನ್ನಾಗಿ ಮೇಲೆ ಹೊಂಟೋದು. ಸರಿ, ಇದೇ ಗ್ಯಾಪ್ ಅಂತ ಹೇಳ್ಬಿಟ್ಟು ಅವ್ರಿಗೆ ತೊಗೊಂಡೋಗಿ ಕೊಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಒಳಗಡೆ ಶೂಟ್ ಮಾಡೋದಾಯಿತು, ಟಿ ವಿ ಎಲ್ಲ ನೋಡ್ತಾ ಇದ್ದಾರೆ. ಸೊ ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬ ಕೇಳಿಸುತ್ತೆ ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ದೀನಿ. ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ, ಅವ್ರಿಗೆ ಕೇಳಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸರಿ ಬನ್ನಿ ನೋಡೋಣ. ಎಲ್ಲ ಫುಲ್ಲು ನೀರು ಹಾಕ್ಬಿಟ್ಟಿದೆ, ಯಾಕಂದರೆ ಮಳೆ ಬಂದಿತ್ತಲ್ಲ. ಮೇ ಬಿ ಫ್ಲ್ಯಾಶ್ ಲೈಟಲ್ಲಿ ಕಾಣಿಸ್ಬಿಡ್ಬೋದು ಅಂತ ಅನಿಸುತ್ತೆ. ಸಡನ್ನಾಗಿ ನೋಡೋದು ದೇವ್ರ ಥರನೇ ಇದೆ, ನೋಡಿ ಭಯ ಪಡ್ಕೊಂಬಿಟ್ಟೆ. ಹಲೋ, ಓಯ್ ಕರೆದ್ರೂ ಕಿವಿನೇ ಕೇಳಿಸ್ತಾ ಇಲ್ಲ. ಓಯ್ ಅಮ್ಮ, ಏನು ಮಾಡ್ತಿದ್ಯಾ?
ಫ್ಲಾಶ್ ಲೈಟ್ ಆಫ್ ಮಾಡು. ಫ್ಲಾಶ್ ಲೈಟಾ? ವಿಡಿಯೋ ಮಾಡ್ತಾ ಇದ್ದೀನಿ. ಏನು ವಿಡಿಯೋ? ಯಾಕೆ ಅಳ್ತಿದ್ಯಾ? ಏನಾಯಿತು? ಏನೋ ಬೇಜಾರಪ್ಪ. ಏನಾಯಿತು? ಏನು ಬೇಜಾರು? ಯಾಕೆ ಅಳ್ತಾ ಇದೆಯಾ? ಹಾಂ, ಯಾಕೋ ಅಳ್ತಾ? ಬೇಜಾರು ಸಾಂಗ್ ಕೇಳ್ಕೊಂಡು. ಏನಾಯಿತು? ಏನಕ್ಕೆ ಬೇಜಾರು? ಯಾಕೆ ಅಳ್ತಿದ್ಯಾ? ಏನಕ್ಕೆ ವಿಡಿಯೋ ಮಾಡ್ತಿದ್ಯಾ? ವಿಡಿಯೋ ಆಫ್ ಮಾಡು. ಯಾಕೆ ವಿಡಿಯೋ ಆಫ್ ಮಾಡು. ಯಾಕೆ ವಿಡಿಯೋ ಮಾಡ್ತಿದ್ಯಾ? ನಿನ್ಗೇನೋ ಸರ್ಪ್ರೈಸ್ ಇದೆ ಅದಕ್ಕೆ. ಏನು ಸರ್ಪ್ರೈಸು? ಹಾಂ, ಏನು ಸರ್ಪ್ರೈಸು? ಕಣ್ಣಿಗೆ ಹೊಡಿತಿದ್ದೆ ಫ್ಲಾಶ್ ಲೈಟು. ಸರ್ಪ್ರೈಸ್ ಅದಕ್ಕೆ. ಏನು ಸರ್ಪ್ರೈಸು? ಏನಿದು? ಓಪನ್ ಮಾಡಿ ನೋಡು. ಏನಿದು? ಏನದು ಹೇಳು. ನೋಡಿದ ತಕ್ಷಣ ಹಾಂ, ನೋಡಿದ ತಕ್ಷಣ ಏನು ಅನ್ಸುತ್ತೆ ಅದು ನಿನಗೆ? ನೋಡಿದ ತಕ್ಷಣ ಒಂದು ಕಪಲ್ಸ್ ಜೊತೆ ಕೂತ್ಕೊಂಡಿರೋ ಥರ ಐತೆ. ಐ ಆಮ್ ಟ್ರೂಲಿ ಬ್ಲೆಸ್ಡ್ ಟು ಹ್ಯಾವ್ ಯು ಆಸ್ ಎ ಪಾರ್ಟ್ ಆಫ್ ಮೈ ಲೈಫ್. ಲವ್ ಯು. ಏನು ಡ್ರಾಯಿಂಗ್ ಎಲ್ಲ ಮಾಡಿಬಿಟ್ಟಿದ್ಯಾ? ಚೆನ್ನಾಗೈತಾ? ಏನು ಸಮಾಚಾರ? ಡ್ರಾಯಿಂಗ್ ಎಲ್ಲ ಪ್ರೆಸೆಂಟ್ ಮಾಡ್ತಿದ್ಯಾ? ಹಾಂ, ಸುಮ್ಮನೆ. ನೀನು ಯಾವಾಗಲೂ ನನ್ನ ಜೊತೆ ಮಾತಾಡೋದೇ ಇಲ್ಲ. ಕೆಲಸ ಬಿಟ್ಟರೆ ಮನೆ, ಮನೆ ಬಿಟ್ಟರೆ ಕೆಲಸ ಅಂತ ಇದೆಯಾ? ನನ್ನೇ ನೋಡ್ತಿದ್ಯಾ ತಾನೆ? ಹಾಂ, ಸರಿ, ಅದಕ್ಕೋಸ್ಕರ ನಾವು ಹೊರಗಡೆ ಹೋಗಿ ಏನು ಬೇಕಾದ್ರೂ ಕೊಡಿಸ್ಬೋದು, ಕಾಸಿದೆ ಇವಾಗ. ಆದ್ರೂ ಸರಿ, ನಾನು ಮಾಡಿ ನಿನಗೆ ಕೊಟ್ಟಿರೋ ಥರ ಇರಲ್ವಲ್ಲ. ಲವ್ ಯು. ಲವ್ ಯು, ಲವ್ ಯು. ಡ್ರಾಯಿಂಗ್ ಎಲ್ಲ ಪ್ರೆಸೆಂಟ್ ಮಾಡೋರೆ. ವ್ಲಾಗ್ ಮಾಡ್ದ? ಹಾಂ, ಲವ್ ಯು. ಯಾವ್ದ್ರಲ್ಲಿ ವ್ಲಾಗ್ ಮಾಡಿದೆ? ಗೋಪ್ರೋ, ಗೋಪ್ರೋ. ಗೋಪುರದಲ್ಲ? ಹಾಂ. ಸೀರಿಯಸ್ ಆಗಿ? ಹಾಂ. ಯಾಕೆ, ಏನಾಯ್ತು? ಯಾವತ್ತು ಸ್ಟಾರ್ಟ್ ಮಾಡಿದೆ ಡ್ರಾಯಿಂಗ್? ಇದು ನಾನು ಸ್ಟಾರ್ಟ್ ಮಾಡಿ ಆಯಿತು ಸಾಟರ್ಡೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಳ್ತಿದ್ದೆ ನೀನು? ನಾನೆಲ್ಲ ಅಳ್ತಾ ಇದ್ದೀನಿ. ಕಣ್ಣಲ್ಲಿ ನೀರು ಬರ್ತೈತೆ. ಗಾಳಿ ಗಾಳಿ ನೋಡಿ, ಕಣ್ಣಲ್ಲಿ ನೀರು ಬರ್ತೈತೆ ತಾನೆ ಗೈಸ್? ಗಾಳಿ. ಆವಾಗ ಹಳೆ ಮನೇಲಿ ಇರ್ಬೇಕಾದ್ರೆ ಇಬ್ಬರು ಜೊತೆಲೇ ಇದ್ವಿ, ಅವಾಗೇನು ಅನಿಸಿಲ್ಲ. ಅವಾಗಿಬ್ಬರು ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಇವಾಗ ನಿನ್ನ ಹತ್ರ ಮಾತಾಡೋದೇ ಇಲ್ಲ. ನೋಡ್ತಿದ್ಯಾ ತಾನೆ? ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಹೋಯ್ತೀನಿ, ಬರ್ತೀನಿ. ನನ್ನ ಟೈಮೇ ನಾನು ವೇಸ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ ಆಫೀಸಲ್ಲೇ. ಗೊತ್ತು, ನೀನು ಅಲ್ಲಿದ್ರೂ ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀಯ ಅಂತ ಹೇಳ್ಬಿಟ್ಟು ಅದಕ್ಕೆ ಫ್ಯಾನ್ ಎಲ್ಲ ತೊಗೊಂಡು ಬಂದು ಕೊಟ್ಟಿರೋದು, ಚಪ್ಪಲ್ ತೊಗೊಂಡು ಕೊಟ್ಟಿರೋದು. ಸರಿ ಬಿಡು, ಅಲ್ಬೇಡ ಬಾ. ಸರಿ ಬಾ, ಊಟ ಮಾಡ್ದೆ ಸರಿ? ಇನ್ನೂ ಇಲ್ಲ, ಮಾಡಬೇಕು. ಸರಿ ಬಾ, ಹೋಗಿ ಮಾಡೋಣ. ಸರಿ ಬಾ, ವ್ಲಾಗ್ ಎಂಡ್ ಮಾಡ್ಕೊಪ್ಪ. ಅಲ್ಬೇಡ ಸರಿ, ಯಾಕೆ ಕಲ್ತೀಯ? ಅಯ್ಯೋ ಅಲ್ಬೇಡ ಅದು. ಸರಿ, ಇನ್ನು ಮುಂದೆ ಸೀರಿಯಸ್ಸಾಗಿ ನಾನು ಅಂತೀನಿ. ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ, ಸಂಡೇ, ಎವ್ರಿ ಸಂಡೇ ಟೈಮ್ ಕೊಡ್ತೀನಿ. ಓಕೆನಾ? ಹಾಂ, ಈ ಪ್ರಾಮಿಸ್. ಓಕೆನಾ? ಇದಕ್ಕೋಸ್ಕರಲ್ಲ ಅಲ್ಬಾರ್ದು. ಓಕೆನಾ? ಇದು ಚಿಕ್ಕ ಮ್ಯಾಟ್ರಪ್ಪಾ. ಹಾಂ, ಗೊತ್ತು ನಾನು ಟೈಮ್ ಕೊಡ್ತಾಯಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಬರ್ತೀನಿ ಅದು ಬಿಟ್ಟರೆ ಏನೂ ಮಾಡ್ತಾಯಿಲ್ಲ. ಗೊತ್ತು ತಾನೆ? ಮಗು ಹುಟ್ಟೋಷ್ಟರಲ್ಲಿ ಒಡವೆ ಮಾಡಬೇಕು, ಮನೆ ಕಟ್ಟಬೇಕು. ಹಾಂ, ಮನೆ ಕಟ್ಟಬೇಕು. ಎಷ್ಟು ಕಮಿಟ್ಮೆಂಟ್ಸ್ ಐತೆ. ಮಮ್ಮಿಗೆ ಹುಷಾರಿಲ್ಲ. ಬಿಡು, ಆಗೋದಲ್ಲ ಒಳ್ಳೇದಕ್ಕೆ. ಸರಿ, ಓಕೆ ಗೈಸ್, ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಗೊತ್ತಿಲ್ಲ, ಇನ್ನೂ ನಾನು ವ್ಲಾಗ್ ನೋಡಿಲ್ಲ. ಸೊ ನಾನು ನೋಡಿಬಿಟ್ಟು ಎಡಿಟ್ ಮಾಡಿ ಹಾಕಿರ್ತೀನಿ. ಸೊ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದೆ ಸುಷ್ಮಾಗೆ ನಾನು ಟೈಮ್ ಕೊಡಬೇಕಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಅಂದಿಲ್ಲ, ಇಂಡೈರೆಕ್ಟಾಗಿ ಅಂದವಳೆ ಅಷ್ಟೇ. ಓಕೆನಾ? ಸೊ ಬಿಡು, ಇನ್ಮೇಲೆ ಹಾಂ ಕೊಡ್ತೀನಿ.
ಓಕೆನಾ? ಲವ್ ಯು ಗೈಸ್.